ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ನಾಲಿಗೆಗೆ ರುಚಿ ರುಚಿ, ನಾಸಿಕಕ್ಕೆ ಘಮ ಘಮ, ಸವಿ ಸಮಾಗಮ ಬಲೆ ಬೊಂಬಾಟ್. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿಲ್ಲ. ಕಣ್ಣಿಗೆ ಹಿತ ಮನಸ್ಸಿಗೆ ಖುಷಿ, ಸಿಕ್ಕರೆ ಬದುಕೆ ಬಲು ಬೊಂಬಾಟ್. ಊಟದ ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿಲ್ಲ. ನಳಿನಿ ಪಾಕ ನಳನ ಪಾಕ, ಸವಿ ರುಚಿಯಲ್ಲಿ ತಮಕ. ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ. GRB ಇನ್ಸ್ಟಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮದ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಿಮ್ಮೆಲ್ಲರಿಗೂ GRB ಇನ್ಸ್ಟಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊದಲನೇ ಭಾಗದಲ್ಲಿ ನಾನು ಹೊರಗಡೆ ಹೋಗಿ ಬೇರೆಯವ್ರು ಮಾಡಿದಂಥ ಬೊಂಬಾಟ್ ಭೋಜನ ತಿನ್ನಬೇಕು, ಹೊಟ್ಟೆ ತುಂಬ ಹಸಿದಿದೆ. ಬೇಗ ಶುರು ಮಾಡೋಣ ಮೊದಲನೇ ಭಾಗನ. ಲೆಟ್ ಅಸ್ ಸ್ಟಾರ್ಟ್ ನಮ್ಮೂರ ಊಟ. ನಮ್ಮೂರ ಊಟಕ್ಕೆ ಇವತ್ತು ಕೂಡ ನಾನು ಶ್ರೀಮತಿ ಲಲಿತಾ ಕಾರಂತ್ ಅವ್ರ ಮನೆಗೆ ಬಂದೀನಿ. ಅವರು ನೆನ್ನೆ ನನಗೋಸ್ಕರ ಸ್ಪೆಷಲ್ಲಾಗಿ ಕಾಯಿ ವಡೆ ಮಾಡಿಕೊಟ್ರು, ತುಂಬ ಚೆನ್ನಾಗಿತ್ತು. ಇವತ್ತು ಬಾಳೆಹಣ್ಣು ಅಪ್ಪ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ, ಹೌದಲ್ಲ ಮೇಡಮ್? ಹೌದು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಾನು ಯಾವತ್ತೂ ನನ್ನ ಜೀವನದಲ್ಲಿ ಬಾಳೆಹಣ್ಣು ಅಪ್ಪ ತಿಂದಿಲ್ಲ. ಸೊ ಇವತ್ತು ನೀವು ಮಾಡಿಕೊಟ್ಟು ನನಗನ್ನು ಹೇಳ್ಕೊಡ್ಬೇಕು. ಓಕೆ, ಈ ಬಾಳೆಹಣ್ಣು ಹಪ್ಪ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಹೇಳ್ತೀರಾ? ಅದೇ ನೆನೆಸಿದ ಅಕ್ಕಿ, ಅದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಉದ್ದಿನ ಬೇಳೆ ಹಾಕಿದ್ದೀನಿ. ಉದ್ದಿನ ಬೇಳೆ ಒಂದು ಅಕ್ಕಿಗೆ 1 ಟೇಬಲ್ ಸ್ಪೂನ್? ಹೌದು. ಓಕೆ. ಅದನ್ನ 1 ಗಂಟೆ ನೆನೆಸ್ಬೇಕು. ಇದನ್ನ ನೆನೆ ಹಾಕ್ಬೇಕು. 1-2 ಲೋಟ ಅಕ್ಕಿ ಹಿಟ್ಟು ಇಟ್ಕೊಳ್ಳೋದು. ಅಕ್ಕಿ ಹಿಟ್ಟು, 1 ಲೋಟ ಇದು ಬೆಲ್ಲ, ತೆಂಗಿನಕಾಯಿ ತುರಿ, ಬಾಳೆಹಣ್ಣು 1 ಪಚ್ಚೆ ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣಲ್ಲ, ಬೇಡ ಪಚ್ಚ ಬಾಳೆಹಣ್ಣು ಹಾಕಬೇಕು. ಏಲಕ್ಕಿ ಪುಡಿ, ರುಚಿಗೆ ಸ್ವಲ್ಪ, ಜಾಸ್ತಿ ಇಲ್ಲ, ಸ್ವಲ್ಪನೇ ಉಪ್ಪು, ಚೀರೋಟಿ ರವೆ ಗರಿ ಬರೋಕ್ಕೆ 2 ಸ್ಪೂನ್. ಓಕೆ. ಈಗ ಈ ಬಾಳೆ ಅಪ್ಪ ಮಾಡೋದು ಹೇಗೆ ಅಂತ ದಯವಿಟ್ಟು ನಂಗೆ ಹೇಳ್ಕೊಡಿ. ಓಕೆ. ಈಗ ಈ ಮಿಕ್ಸಿಗೆ ಹಾಕೋಣ ಅಕ್ಕಿನ. ಓಕೆ. ಅಕ್ಕಿ, ತೆಂಗಿನಕಾಯಿ ಜೊತೆಗೆ ಹಾಕಿಬಿಟ್ಟು ರುಬ್ಬೋದು. ಉಪ್ಪು ಟೇಸ್ಟ್ಗೆ ಏಲಕ್ಕಿ ಪುಡಿ, ಗರಿ ಬರೋಕ್ಕೆ ಅಂತ ಇದೆಲ್ಲವನ್ನು ಈಗ ಕಲಿಸ್ಕೋಬೇಕಾ? ಓಕೆ. ಇದೆಲ್ಲ ಈಗ ಯಾವ ಹದಕ್ಕೆ ಕಲಿಸ್ಕೋಬೇಕು? ಅದು ಇಡ್ಲಿ ಹಿಟ್ಟಿನ ಹದಕ್ಕ ಅಥವಾ ದೋಸೆ ಹಿಟ್ಟಿನ ಹದಕ್ಕೆ? ಹೆಂಗದು? ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಓಕೆ. ಇದನ್ನು ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್.